ಈಗ ನಾನು ನನ್ನ ಧ್ವನಿ ಮೂಲಕ ಸಾವಿರಾರು ಲಕ್ಷಾಂತರ ಜನರನ್ನು ರೀಚ್ ಮಾಡ್ಬೋದು ಅಂತ ಅನಿಸ್ತಾ ಇದೆ. ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಈ ಮಾಧ್ಯಮದ ಮುಖಾಂತರ ಮಾತಾಡಿ ಜನರ ಹೃದಯಗಳನ್ನು ಮುಟ್ಟಬೇಕಂತ ಇದ್ದೀನಿ. ಯಾಕಂದರೆ ಈ ಚುನಾವಣೆ ಇದೆಯಲ್ಲ, ಸಾಮಾನ್ಯ ಚುನಾವಣೆ ಅಲ್ಲ ಇದು. ಇದು ನಮ್ಮ ದೇಶದ ಭವಿಷ್ಯವನ್ನು 5 ವರ್ಷಕ್ಕೆ ಮಾತ್ರ ಅಲ್ಲ, ಇದು ಬಹಳ ದೀರ್ಘಕಾಲಕ್ಕೆ ನಿರ್ಧಾರ ಮಾಡ್ತಕ್ಕಂಥ ಚುನಾವಣೆ ಇದು. ಇಂಥ ಚುನಾವಣೆಯಲ್ಲಿ ನಾವು ಅತ್ಯಂತ ಎಚ್ಚರಿಕೆಯಿಂದ ನಿಲುವು ತಗೋಬೇಕಾಗುತ್ತೆ. ದೇಶವನ್ನು ಯಾವ ದಿಕ್ಕಿನಲ್ಲಿ ಈ ಚುನಾವಣೆ ಕೊಂಡೊಯ್ಯುತ್ತೆ ಅಂತ ಅನ್ನೋದು ನಿರ್ಧಾರ ಆಗಿದೆ. ಚುನಾವಣೆ ಬಗ್ಗೆ ನಮ್ಮ ಜನರಲ್ಲಿ ಸಾಕಷ್ಟು ತಿಳುವಳಿಕೆಯನ್ನು ನಾವು ಇನ್ನೂ ಮೂಡಿಸಬೇಕಾಗಿದೆ. ಸರ್ಕಾರಗಳು ಈ ಕೆಲಸ ಮಾಡ್ತವೆ ಅಂತ ಹೆಚ್ಚು ನಂಬಿಕೆ ನನಗಿಲ್ಲ. ಸರ್ಕಾರದಿಂದ ಸ್ವಲ್ಪ ದೂರ ಇದ್ದು ಸತ್ಯಕ್ಕೆ ಮತ್ತು ಪ್ರೀತಿ ವಿಶ್ವಾಸಗಳಿಗೆ ಹತ್ತಿರವಾಗಿರತಕ್ಕಂಥ ಜನ ಏನಿದ್ದಾರೆ ಅವ್ರು ಮಾಡಬೇಕಾಗಿರೋ ಕೆಲಸ ಇದು. ಹೃದಯಗಳನ್ನು ಬೆಸಿತಕ್ಕಂಥ ಕೆಲಸ, ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಕೆಲಸ, ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತಕ್ಕಂಥ ಕೆಲಸ ಆಗಬೇಕಾಗಿರೋದು. ನಾವು ಚುನಾವಣೆ ಅಂದರೆ ಏನು ತಿಳ್ಕೊಂಡಿದ್ದೀವಿ ಸಾಮಾನ್ಯವಾಗಿ ಅಂತಂದರೆ, ಯಾರನ್ನಾದರೂ ನಾವು ಗೆಲ್ಲಿಸಬೇಕು, ನಮಗೆ ಹತ್ತಿರ ಇರೋರು ಅವ್ರು ಗೆಲ್ಲಬೇಕು, ಅವರು ಅಧಿಕಾರಕ್ಕೆ ಬರಬೇಕು ಅಂತ ನಾವು ಸಾಮಾನ್ಯವಾಗಿ ಭಾವಿಸ್ಕೊಂಡಿದ್ದೀವಿ. ಇದನ್ನು ಸ್ವಲ್ಪ ಪುನರ್ ಪರಿಶೀಲನೆ ಮಾಡೋದು ಒಳ್ಳೆಯದು. ಚುನಾವಣೆ ಅಂದರೆ ಹೀಗಲ್ಲ. ಯಾರನ್ನು ಗೆಲ್ಲಿಸಬೇಕು ಅನ್ನೋದು ಮುಖ್ಯ ಆಗಬಾರ್ದು. ಚುನಾವಣೆಯಲ್ಲಿ ಅನೇಕ ಅಭ್ಯರ್ಥಿಗಳಿರ್ತಾರೆ. ಆ ಅಭ್ಯರ್ಥಿಗಳು ವಿವಿಧ ಪಾರ್ಟಿಗಳನ್ನು ಬೆಂಬಲ ಮಾಡ್ತಾ ಇರ್ತಾರೆ. ಅದರಲ್ಲಿ ನಾವು ನೋಡಬೇಕಾಗಿರೋದು, ಈ ಚುನಾವಣೆಯಲ್ಲಿ ಸ್ಪರ್ಧಿಸಿದಾರಲ್ಲ, ಈ ಸ್ಪರ್ಧಿಸಿರೋ ಕ್ಯಾಂಡಿಡೇಟ್ಗಳಲ್ಲಿ ಅತ್ಯಂತ ಕೆಟ್ಟ ಕ್ಯಾಂಡಿಡೇಟ್ ಯಾರು ಅನ್ನೋದನ್ನು ನಿರ್ಧಾರ ಮಾಡಬೇಕು. ಆ ಕ್ಯಾಂಡಿಡೇಟು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಪಕ್ಷ ಅಧಿಕಾರಕ್ಕೆ ಬರಲೇ ಕೂಡದು ಅನ್ನೋ ನಿರ್ಣಯ ತಗೊಳ್ಬೇಕು. ಆ ನಿರ್ಣಯ ಮೊದಲು ತಗೊಂಡ ಮೇಲೆ ಅದಕ್ಕೆ ಪೂರಕವಾದ ಹೆಜ್ಜೆಗಳನ್ನು ನಾವು ಇಡ್ತಾ ಹೋಗಬೇಕು. ಒಂದು ಚುನಾವಣೆಯಲ್ಲಿ ಒಂದು ಪಕ್ಷ, ಒಂದು ಅಭ್ಯರ್ಥಿ ನಮಗೆ ತುಂಬ ಇಷ್ಟ, ತುಂಬ ಒಳ್ಳೆಯವರು, ತುಂಬ ನ್ಯಾಯವಂತರು, ಸಚ್ಚಾರಿತ್ರ್ಯ ಉಳ್ಳವರು, ಜನರನ್ನು ಜೊತೆಗೆ ಕೊಂಡೊಯ್ಯುವವರು ಅಂತ ಅನ್ನಿಸ್ತಾ ಇರಬಹುದು. ಆದರೆ ಇನ್ನೊಂದು ಪ್ರಶ್ನೆ ಕೇಳಿಬಿಟ್ಟು ಅವರಿಗೆ ನಾವು ಬೆಂಬಲ ಕೊಡಬೇಕಾಗತ್ತೆ. ಆ ಇನ್ನೊಂದು ಪ್ರಶ್ನೆ ಏನು ಅಂದರೆ, ಇವರು ಗೆಲ್ಲುವ ಸಾಮರ್ಥ್ಯವನ್ನು ಹೊಂದಿದ್ದಾರಾ ಅನ್ನೋದು. ಅದರಲ್ಲಿ ನಮಗೆ ಏನಾದರೂ ಸಂದೇಹ ಇರೋದಾದರೆ ನಾವು ಆ ಕ್ಯಾಂಡಿಡೇಟನ್ನು, ಆ ಪಕ್ಷವನ್ನು, ಆ ಪಕ್ಷ ಮತ್ತು ಆ ಕ್ಯಾಂಡಿಡೇಟು ನಮಗೆ ಎಷ್ಟೇ ಪ್ರಿಯವಾಗಿರಲಿ ಅವರಿಗೆ ನಾವು ಮತ ಚಲಾವಣೆ ಮಾಡಬಾರ್ದು ಮತ್ತು ಮತ ಚಲಾವಣೆ ಮಾಡಬೇಡಿ ಅಂತ ನಮ್ಮ ಬಂಧು ಮಿತ್ರರಿಗೆ ಹೇಳಬೇಕು ನಾವು. ಯಾಕೆಂದರೆ ಚುನಾವಣೆ ಇರೋದು ಯಾರನ್ನು ಗೆಲ್ಲಿಸಬೇಕು ಅನ್ನೋದಲ್ಲ. ಮೊದಲನೇ ಪಾಯಿಂಟು ಯಾರನ್ನು ಸೋಲಿಸಬೇಕು, ಯಾರು ಬರಬಾರ್ದು, ಯಾರಿಂದ ದೇಶ ಹಾಳಾಗುತ್ತೆ, ಯಾರಿಂದ ದೇಶದಲ್ಲಿ ಶಾಂತಿ ನೆಮ್ಮದಿ ಕದಡುತ್ತೆ, ಯಾರು ದೇಶವನ್ನು ಅನಾಹುತದ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನು ನಿರ್ಧಾರ ಮಾಡಿ ಅವರ ಕೈನಲ್ಲಿ ಯಾವ ಕಾರಣಕ್ಕೂ ದೇಶದ ಆಡಳಿತ ಸಿಕ್ಕ ಬೀಳಬಾರ್ದು ಅನ್ನೋದನ್ನು ನಾವು ಗಮನ ಹರಿಸಬೇಕು. ಆ ಪಾಯಿಂಟಿಂದ ಇವತ್ತಿನ ಚುನಾವಣೆಯಲ್ಲಿ, ನಮ್ಮ ವಿಶೇಷವಾಗಿ ಕರ್ನಾಟಕದ ಚುನಾವಣೆಯಲ್ಲಿ ನಾವು ತೀರ್ಮಾನ ಮಾಡಬೇಕಾಗಿರೋದು, ಇಲ್ಲಿ ಮುಖ್ಯವಾಗಿ 2 ಬಣಗಳ ನಡುವೆ ನಾವು ಆಯ್ಕೆ ಮಾಡ್ಕೋಬೇಕು. ಆ 2 ಬಣಗಳು ಯಾವುದು? ಒಂದು, ಮನುಷ್ಯತ್ವದಲ್ಲಿ ನಂಬಿಕೆ ಇಲ್ಲ, ಜಾತೀಯತೆಯಲ್ಲಿ ನಂಬಿಕೆ ಇದೆ. ಶುದ್ಧ ಧರ್ಮದಲ್ಲಿ ನಂಬಿಕೆ ಇಲ್ಲ, ಧರ್ಮದ್ರೋಹದಲ್ಲಿ ನಂಬಿಕೆ ಇದೆ. ಎಲ್ಲ ಧರ್ಮದ ಜನರನ್ನು ನಾನು ಬೆಸೆದುಕೊಂಡು ಅವರಲ್ಲಿ ಸೌಹಾರ್ದ ಭಾವನೆಯನ್ನು ಮೂಡಿಸಿ ಅವರನ್ನು ಒಗ್ಗಟ್ಟಾಗಿಡ್ತೀನಿ ಅನ್ನೋದ್ರ ಬದಲು ಧರ್ಮದವರನ್ನು ವಿಭಜನೆ ಮಾಡಿ ಒಡೆದು ಹಾಕಿ ಒಂದು ಧರ್ಮದವರನ್ನು ಇನ್ನೊಂದು ಧರ್ಮದವರ ಮೇಲೆ ಸುಳ್ಳು ಹೇಳಿ ಎತ್ತಿ ಕಟ್ಟುವ ಶಕ್ತಿಗಳು ಯಾವುವು? ಇಂಥದ್ದನ್ನು ಒಂದು ಬಣ ನಿರ್ಧಾರ ಮಾಡ್ತಾ ಇದೆ. ನನಗೆ ಕೆಲವರು ಲೇಖಕರು ಅಂತ ಗುರುತಿಸ್ತಾರೆ, ವಿಚಾರವಂತರು ಅಂತ ಗುರುತಿಸ್ತಾರೆ. ನಾನು ಕಂಡುಕೊಂಡಿರೋ ಹಾಗೆ ಲೇಖಕರು ಮತ್ತು ವಿಚಾರವಂತರಲ್ಲಿ ಒಂದು ಸ್ವಲ್ಪ ಮಡಿವಂತಿಕೆಯನ್ನು ನಾನು ಕಂಡಿದ್ದೀನಿ. ಅದೇನು ಮಡಿವಂತಿಕೆ ಅಂದರೆ, ನಾವು ಒಂದು ಪಕ್ಷದ ಪರವಾಗಿ ಮಾತಾಡಲಿಕ್ಕೆ ಆಗೋದಿಲ್ಲಪ್ಪ ಅಂತ ಹೇಳುವವರಿದ್ದಾರೆ. ನನಗೆ ಆ ಹಿಂಜರಿಕೆ ಈ ಚುನಾವಣೆಯಲ್ಲಿ ಇಲ್ಲ. ನಾನು ನಮ್ಮ ಸಂವಿಧಾನದಲ್ಲಿ ಪೂರ್ಣ ನಂಬಿಕೆ ಇಟ್ಟಿರುವವನು. ಸಂವಿಧಾನ ನಿರ್ಮಾತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಾನು ಶ್ರದ್ಧೆ, ಗೌರವ ಇಟ್ಕೊಂಡು ಅವರನ್ನು ಅಧ್ಯಯನ ಮಾಡಬೇಕು ಅಂತನ್ನೋನು. ಅದರ ಜೊತೆಗೆ ನಮ್ಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿರೋ ಗಾಂಧೀಜಿ, ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ,
ಅವರನ್ನು ನೆನಪು ಮಾಡಿಕೊಳ್ಳೋನು ಯಾವಾಗಲೂ. ಸಂಕಟ ಬಂದಾಗ ಉತ್ತರ, ಈ ಸಂಕಟದಿಂದ ಪಾರಾಗಲಿಕ್ಕೆ ಉತ್ತರ ಎಲ್ಲಿದೆ ಅಂದರೆ ನಾನು ಸಂವಿಧಾನದಲ್ಲಿ ಹುಡುಕ್ತೀನಿ, ಗಾಂಧೀಜಿಯವರ ಚಿಂತನೆಯಲ್ಲಿ ಹುಡುಕ್ತೀನಿ, ಅಂಬೇಡ್ಕರ್ ಅವರ ತತ್ವಗಳಲ್ಲಿ ಹುಡುಕ್ತೀನಿ, ಲೋಹಿ ಅವರು ನಡೆದ ದಾರಿಯಲ್ಲಿ ಹುಡುಕ್ತೀನಿ. ಗಾಂಧೀಜಿಯವರು ಈ ಸಮಾಜವನ್ನು ಒಗ್ಗೂಡಿಸಬೇಕು, ಸಹಬಾಳ್ವೆ ಇರಬೇಕು, ಬಹುಸಂಸ್ಕೃತಿ ಉಳಿಬೇಕು, ದ್ವೇಷ ಇರಬಾರ್ದು ಅಂತ ಎಲ್ಲ ನಮಗೆ ಹೇಳಿಕೊಟ್ಟಿರೋರು. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನ್ಯಾಯ, ಸ್ವಾತಂತ್ರ್ಯ ಮತ್ತು ಬಂಧುತ್ವ, ಫ್ರೆಟರ್ನಿಟಿ, ಬಂಧುತ್ವ ಇರಬೇಕು ಸಮಾಜದಲ್ಲಿ ಅಂತ ಹೇಳಿಕೊಟ್ಟಿರೋರು. ಈ ಎರಡೂ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತೋರಿಸಿರುವವರು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರು. ಇಂಥವರ ವಿಚಾರಗಳಿಗೆ ನಾನು ಮನಸೋತಿರೋದ್ರಿಂದ ಈ ಚುನಾವಣೆಯಲ್ಲಿ ನಾನು ಒಬ್ಬ ಲೇಖಕನಾಗಿ, ಒಬ್ಬ ಚಿಂತಕನಾಗಿ, ಒಬ್ಬ ವಿಚಾರವಂತನಾಗಿ ನೇರವಾಗಿ ಹೇಳಲಿಕ್ಕೆ ನನಗೇನೂ ಸಂಕೋಚ ಇಲ್ಲ. ಪ್ಲೀಸ್ ಡಿಫೀಟ್ BJP ಆ್ಯಂಡ್ ಇಟ್ಸ್ ಫ್ರೆಂಡ್ಸ್. ಅದಕ್ಕೆ NDA ಅಂತ ಹೇಳಿ, ಅದರ ಮಿತ್ರ ಪಕ್ಷಗಳು ಅಂತ ಹೇಳಿ ಅವ್ರಿಗೆಲ್ಲ ನಾವು ಸೋಲಿಸಬೇಕು. ಅವರನ್ನು ಗೆಲ್ಲಿಸಿದರೆ ದೇಶ ಹಾಳಾಗುತ್ತೆ, ದೇಶದಲ್ಲಿ ಶಾಂತಿ ಕೆಡುತ್ತೆ, ದೇಶದಲ್ಲಿ ದುಃಖ ಹೆಚ್ಚಾಗುತ್ತೆ, ದೇಶದಲ್ಲಿ ಅನ್ಯಾಯ ಹೆಚ್ಚಾಗುತ್ತೆ, ಬೀದಿಗಳಲ್ಲಿ ಸಾವು ಆಗುತ್ತೆ. ಆದ್ದರಿಂದ ನಾನು ಸ್ವಲ್ಪ ಎಮೋಷನಲ್ ಆಗಿ ಮಾತಾಡ್ತೀನಿ ಅಂತ ತಿಳ್ಕೊಬೇಡಿ ದಯಮಾಡಿ. ನನ್ನ ಹೃದಯ ಈ ಥರ ಮಾತಾಡ್ತಾ ಇದೆ. ಇದು ಒಂದು ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕಾಗಿರುವ ಸಂದರ್ಭ ಇದು. ಆದ್ದರಿಂದ ನಾವು ಅವರು ಏನು ತಪ್ಪು ಮಾಡಿದರು ಅನ್ನೋದು, ಎಷ್ಟು ಲಾಸ್ ಮಾಡಿದರು ಅನ್ನೋದು ನನಗಷ್ಟು ಇಂಪಾರ್ಟೆಂಟ್ ಆಗ್ತಾ ಇಲ್ಲ. ಅವರ ಹೃದಯ ಕೆಟ್ಟೋಗ್ಬಿಟ್ಟಿದೆ. ಅವರು ಸಮಾಜದಲ್ಲಿ ಹೃದಯವನ್ನು ಕೆಡಿಸ್ಬೇಕಂತ ಇದ್ದಾರೆ. ಆದ್ದರಿಂದ ಅಂಥವ್ರ ಕೈಗೆ ಅಧಿಕಾರ ಮತ್ತೆ ಹೋಗಬಾರ್ದು. ಆದ್ದರಿಂದ ನೀವು, ನಮ್ಮ ಮಿತ್ರರು, ನಮ್ಮ ಬಂಧುಗಳು ಎಲ್ಲರೂ ಸೇರಿ ಈ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು, ಸ್ವಾತಂತ್ರ್ಯವನ್ನು ಉಳಿಸಬೇಕು, ಸೋದರತೆಯನ್ನು ಉಳಿಸಬೇಕು, ಸಮಾನತೆಯನ್ನು ಸಾಧಿಸಬೇಕು. ಈ ದೃಷ್ಟಿನಲ್ಲಿ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಅಂದರೆ ದಲಿತರು, ಆದಿವಾಸಿಗಳು, ರೈತರು, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ಇವರಿಗೆ ಸಮಾನತೆ ಸಿಕ್ಕಬೇಕು ಅಂದರೆ ಈ ಸರ್ಕಾರ ಮತ್ತೆ ಬರಬಾರ್ದು. ಈ ಸರ್ಕಾರ ತುಂಬ ಹಾಳು ಮಾಡಿಬಿಟ್ಟಿದೆ 5 ವರ್ಷದಲ್ಲಿ. ಇನ್ನೊಂದು 5 ವರ್ಷದಲ್ಲಾದರೆ ತುಂಬ ಕಷ್ಟ ಆಗುತ್ತೆ. ನಾವು ಮನುಷ್ಯತ್ವವನ್ನು ಉಳಿಸಬೇಕಾಗಿದೆ. ಈ ಚುನಾವಣೆಯಲ್ಲಿ ನಾವು ಕರ್ನಾಟಕದಲ್ಲಿ BJP ಕ್ಯಾಂಡಿಡೇಟ್ಗಳನ್ನು ಸೋಲಿಸಬೇಕಾಗಿದೆ. ನಮ್ಮ ಜನ ಇದಕ್ಕೆ ಮನಸ್ಸು ಮಾಡಬೇಕು. ನಮ್ಮ ಜನ ಈಗ ಒಂದೇ ನಿರ್ಧಾರ ಮಾಡಬೇಕು, ನಾವು ಮನುಷ್ಯತ್ವದ ಪರವಾಗಿ ಮತವನ್ನು ಚಲಾಯಿಸೋಣ. ದಟ್ ಮೀನ್ಸ್ BJPಗೆ ವೋಟ್ ಹಾಕದೆ ನಾವು BJPಯನ್ನು ವಿರುದ್ಧ ಇರತಕ್ಕಂಥ ಕ್ಯಾಂಡಿಡೇಟ್ ಯಾರಿದ್ದಾರೆ, ಯಾವ ಪಕ್ಷದವರೇ ಇರಲಿ, ಆ ಪಕ್ಷದ ಅಭ್ಯರ್ಥಿ ಯಾರು ಗೆಲ್ಲುವ ಥರ ಇದ್ದಾರೆ, ಅದು ಒಂದು ವೆರಿ ಇಂಪಾರ್ಟೆಂಟು. ಇದರಲ್ಲಿ ನಾವು ಈ ಚುನಾವಣೆಯಲ್ಲಿ BJP ಗೆಲ್ಲದೇ ಇರೋ ಥರ ಮಾಡೋಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ.